ಭದ್ರದ ಅವ್ರದ್ದು ಇದೆಲ್ಲ ಭಾಷೆ ಇದಾವೆ. ಈಗ ಕೇಳಿದ್ರೆ ನಾವು ತಿಂಗಳ ಕೊಡ್ತೀವಿ ಅಂತ ಹೇಳ್ತೇನೆ. ಅದೇನು ಸ್ಯಾಲ್ರಿ ಏನಂತ ಒಬ್ಬ ಕೇಳ್ತಾನೆ, ನಾವು ತಿಂಗಳ ಕೊಡ್ತೀವಿ ಅಂತ ಹೇಳ್ತೀನಿ, ಇನ್ನೊಬ್ಬ ಕೇಳ್ತಾನೆ. ನೀವು ಟ್ಯಾಕ್ಸ್ ಕೊಟ್ಟಾಗ ಕೊಡ್ತೀವಿ ಅಂತ ಇನ್ನೊಬ್ಬ ಹೇಳ್ತಾನೆ. ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ, ಗಂಭೀರತೆ ಇಲ್ಲ, ಪ್ಲಾನಿಂಗ್ ಇಲ್ಲ. ಇದು ಇವತ್ತಿನ ಸ್ಥಿತಿ. ಹಾಗಾಗಿ ಅವರು ಗಾಬರಿ ಬಿದ್ದು ಕೇಂದ್ರ ಸರ್ಕಾರ ಏನೇ ತೀರ್ಮಾನವನ್ನು ತೆಗೆದುಕೊಂಡು ವಿರೋಧ ಮಾಡಬೇಕಂತ ತೀರ್ಮಾನ ಮಾಡಿದ್ರೆ ಒಂದು ಎಲೆಕ್ಷನ್ ಇಲ್ಲ, ಒಂದು ಎಲೆಕ್ಷನ್ ವಿರೋಧ ಮಾಡ್ತಾರೆ. ದಟ್ ಇಸ್ ದ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೆಪ್. ನಾವೆಲ್ಲರಿಂದನೂ ಸಲಹೆಯನ್ನು ಕೇಳ್ತಾ ಇದ್ದೀವಿ. ವಿ ಆರ್ ಆಸ್ಕಿಂಗ್ suggestions from every corner, nook and corner of the country and every section of the society. ಎಲ್ಲರ ಕಡೆನೂ ನಾವು ಅಭಿಪ್ರಾಯವನ್ನು, ಸಲಹೆಗಳನ್ನು ಕೇಳ್ತಾ ಇದ್ದೀವಿ. ಸಲಹೆ ಕೊಟ್ಟು ದೇಶವನ್ನು ಮುನ್ನಡೆಸುವುದರ ಬಗ್ಗೆ ಗಮನ ಬಿಟ್ಟು ಸದಾಕಾಲಕ್ಕೂ ರಾಜಕಾರಣದಲ್ಲೇ ನಿರತವಾಗಿರುವಂಥ ಒಂದು ಸರ್ಕಾರ ಆಗಿ ಪರಿವರ್ತನೆ ಆಗಿದೆ. ಯಾವುದೇ ಅಭಿವೃದ್ಧಿಯ ಗುರಿ ಇಲ್ಲ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಸಂಕಲ್ಪ ಇಲ್ಲದೇ ಇರುವಂಥ ಒಂದು ಸರ್ಕಾರ. ಸರ್, ಈಗ ನಿಮ್ಮ ಡಿಪಾರ್ಟ್ಮೆಂಟು, ನಿಮ್ಮ ರಿನ್ಯೂವೇಬಲ್ ಎನರ್ಜಿ ಮತ್ತು ಗ್ರಾಹಕ ಪೂರೈಕೆ, ಈ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ನಮ್ಮ ಭಾಗಕ್ಕೆ ಏನಾದರೂ ಕೊಡ್ತೀರಾ? ಆದ ಯೋಜನೆಗಳು ಏನಾದರೂ ಇದೆನಾ ಅಂತೇಳಿ ಒಂದು ಪ್ರಶ್ನೆ ಇತ್ತು ಸರ್. ನೋಡಿ, ನಾವು ಗ್ರಾಹಕ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಏನಿರ್ತದೆ, ಆ್ಯಟ್ ಪ್ರೆಸೆಂಟ್ ನಮ್ಮ ಮ್ಯಾಂಡೇಟ್ ಇರೋದು ನಾವು ಪ್ರಮುಖವಾದಂಥ ಆಹಾರ ಧಾನ್ಯ ಅಂದರೆ ಪ್ಯಾನ್ ಇಂಡಿಯಾ ನೋಡಿದರೆ ಭತ್ತ ಮತ್ತು ಗೋಧಿ. ಉಳಿದ ಕಡೆ ಅಲ್ಲಲ್ಲಿ ಬೆಳೆಯುವಂಥ ಪ್ರಮುಖ ಆಹಾರಗಳನ್ನು ಸಂಗ್ರಹಿಸಲಿಕ್ಕೆ, ಪ್ರೊಕ್ಯೂರ್ ಮಾಡಲಿಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ. ಅದನ್ನು ಅವರು ರೇಷನ್ದಲ್ಲಿ ಕೊಡಬೇಕು. ಈಗ ಮೊನ್ನೆ ಕರ್ನಾಟಕ ಸರ್ಕಾರ ಡಿಮಾಂಡ್ ಮಾಡಿತ್ತು, ನಾವು ಜೋಳ ಕೊಡಲಿಕ್ಕೆ ನಮಗೆ ಅವಕಾಶ ಮಾಡ್ತೀವಿ. ನಾವು ಕೊಟ್ಟರೆ ಜೋಳ ಅಂತ ಇಲ್ಲ, ಅದು ಗೋಧಿಕ್ಕಿಂತ ಮತ್ತು ಭತ್ತದಕ್ಕಿಂತ ರೇಟ್ ಜಾಸ್ತಿ ಇದೆ, ಆಯ್ತು ಓಕೆ ಅಂತೀವಿ. ನೀವು 5 kg ನಾವು ನಿಮಗೆ ಕೊಡ್ತೀವಿ ಪ್ರತಿ ವ್ಯಕ್ತಿಗೆ, ನೀವು ಎಷ್ಟು ಕೊಡ್ಬೇಕಂತ ನಾವು 1 kg ಜೋಳ ಕೊಡ್ತೀವಿ, ನಾವು 4 kg ಅಕ್ಕಿ ಕೊಡ್ತೀವಿ. ಇಲ್ಲ 1 kg ನೀವು ಜಾಸ್ತಿ ದುಡ್ಡು, ಅದನ್ನು ಹೇಳಿದ್ವಿ ನಾವು. ಇದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವು ರಿನ್ಯೂವಬಲ್ ಎನರ್ಜಿಯಲ್ಲಿ ದೇಶ ಇವತ್ತು ಜಗತ್ತಿನ 3ನೇ ಅತಿ ದೊಡ್ಡ ಸ್ಥಾನದಲ್ಲಿ ಇದೆ. ಎಲ್ಲೆಲ್ಲಿ ಪಾರ್ಕ್ ಮಾಡ್ಬೇಕಂತಾರ ಅಲ್ಲಿ ಪಾರ್ಕ್ಗಳಿಗೆ ನಾವು ದುಡ್ಡು ಕೊಡ್ತೀವಿ. ರೈತರ ಪಂಪ್ ಸೆಟ್ಗಳಿಗೆ ಸರ್ಕಾರ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೊನ್ನೆ ಕುಸುಮ್ಸಿ ಇಂಪ್ಲಿಮೆಂಟ್ ಮಾಡ್ಯಾರಲ್ಲ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದು ಭಾರತ ಸರ್ಕಾರದ ಪ್ರಾಜೆಕ್ಟ್. ಪ್ರತಿ ಮೆಗಾವಾಟ್ಗೆ 1,05,00,000 ನಾವು ಸಬ್ಸಿಡಿ ಕೊಡ್ತೀವಿ. ಒನ್ ಗ್ರಿಡ್ ಒನ್ ನೇಷನ್ದಲ್ಲಿ ನಾವು ಟ್ರಾನ್ಸ್ಮಿಷನ್ ಲೈನ್ ಹಾಕಕ್ಕೆ ದುಡ್ಡು ಕೊಡ್ತೀವಿ. ಹಾಗಾಗಿ ಪರ್ಟಿಕ್ಯುಲರ್ ಒಂದು ಭಾಗಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಅವ್ರೇನಾದರೂ ರಿನ್ಯೂವಬಲ್ ಎನರ್ಜಿ ಜಾಸ್ತಿ ಮಾಡಿದ್ರೆ ಅದನ್ನು ಅವರು, ಉದಾಹರಣೆಗೆ ಇಲ್ಲಿ ಭಾಳಷ್ಟು ಇರ್ರೇಡಿಯೇಷನ್, ಇಟ್ ಈಸ್ ಕಾಲ್ಡ್ ಇರ್ರೇಡಿಯೇಷನ್, ಸೂರ್ಯನ ಇಲ್ಲಿದ್ದು ಜಾಸ್ತಿ ಇರೋದ್ರಿಂದ ಅದರ ಉತ್ಪಾದನೆಯಲ್ಲಿ ಜಾಸ್ತಿ ಆಗುತ್ತೆ. ನಾವಿಲ್ಲಿ ಉತ್ಪಾದನೆ ಮಾಡಿ ಅದನ್ನು ನಾವು ರಾಜ್ಯದೊಳಗೆ ಹಂಚ್ತೀವಿ ಅಂದರೂ ಅದಕ್ಕೆ ನಾವು ಗ್ರೀನ್ ಕಾರಿಡಾರ್ಗೆ ಲೈನ್ಗೆ ದುಡ್ಡು ಕೊಡ್ತೀವಿ. ದಟ್ ಈಸ್ ಲಿಮಿಟೆಡ್. ಈ ದೇಶದ ಯಾವ ಭಾಗದಲ್ಲಿ ಕೊಡ್ತೀವಿ ಅಂದರೆ ನಾವೇ ಗ್ರೀನ್ ಕಾರಿಡಾರನ್ನು ನಿರ್ಮಾಣ ಮಾಡ್ತೀವಿ. ಇದರ ಪರಿಣಾಮವಾಗಿ ನಾನು ಭಾಷಣದಲ್ಲಿ, ನೀವು ಯಾರು ಇದ್ದೀರಿ ನನಗೆ ಗೊತ್ತಿಲ್ಲ, ಇವತ್ತು ದೇಶದಲ್ಲಿ ಎಲೆಕ್ಟ್ರಿಸಿಟಿ 220ರಿಂದ 440ಕ್ಕೆ 10 ವರ್ಷದೊಳಗೆ ಹೋಗಿದೆ. ಜಸ್ಟ್ 10 years. ಗಿಗಾವಾಟ್ 240 ಗಿಗಾವಾಟ್ ಇಂದ 440 ಗಿಗಾವಾಟ್ ಜಸ್ಟ್ ವಿದಿನ್ 10 years. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದನೇ ಇರ್ಬೋದು ಮತ್ತು ಅವರ ಒಳಜಗಳದ ಕಾರಣದಿಂದಾಗಿ ಗೊಂದಲ ಭಾಳ ಏರ್ಪಡ್ತಾ ಇದೆ. ಅದರ ಪರಿಣಾಮ ರಾಜ್ಯದ ಆಡಳಿತದ ಮೇಲಾಗ್ತಾ ಇದೆ.
ಮತಾಂಧ ಶಕ್ತಿಗಳು ತಲೆ ಎತ್ತುವಂಥದ್ದು ಜಾಸ್ತಿ ಆಗ್ತದೆ. ಅದರ ಒಂದು ಪರಿಣಾಮವೇ ಇತ್ತೀಚೆಗೆ ಒಬ್ರಿಗೊಬ್ಬರು ಕೋಆರ್ಡಿನೇಷನ್ ಇಂದ ಇತ್ಯಾದಿ ಎಲ್ಲ ಅದರ ಪರಿಣಾಮವೇ IPL ಮ್ಯಾಚ್ದಲ್ಲಿ ಆದಂಥ ಘಟನೆ ಕೂಡ ಇದೆ. ನಾನು ರಾಜ್ಯಪಾಲರಿಗೆ ಸಹಜವಾಗಿ ಕೇಳಿದ್ದೆ ಘಟನೆ ಆದ ನಂತರ, ತಾವು ಹೆಂಗೆ ಅಲ್ಲೇ ಹೋಗಿದ್ರಿ ಅಂತ. ನನ್ನ ಮುಖ್ಯಮಂತ್ರಿ ಕರೆದಾರ ಅಂತ ಹೇಳಿದ್ರು. ಆದ್ರೆ ಆಮೇಲೆ ಮುಖ್ಯಮಂತ್ರಿ ಹೇಳಿದ್ರೆ ನಾ ಕರೆದಿಲ್ಲ ಅಂತ, ಆಮೇಲೆ ಮತ್ತೆ ಹೇಳಿದ್ರೆ ನಾವು ಕರೆದಿವಿ ಅಂತ. ಅಂದರೆ ಯಾವ ಸ್ಥಿತಿಯಲ್ಲಿ ಇವ್ರು ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತದೆ. ದೇಶ ಒಂದು ಕಡೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದು ಅಸಮರ್ಥ ನಾಯಕತ್ವ ಮತ್ತು ಒಳಜಗಳದ ಪರಿಣಾಮವಾಗಿ ಗೊಂದಲದ ಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಮನೆ ಮಾತಾಗಿದೆ. ಟ್ರಾನ್ಸ್ಫರ್ದೇ ಒಂದು ದೊಡ್ಡ ಸುದ್ದಿ. ಟ್ರಾನ್ಸ್ಫರ್ಗಳಿಗೆ ಅವ್ರ ಪ್ರಕಾರ ಪ್ಲಮ್ ಪೋಸ್ಟಿಂಗ್ಗಳಿಗೆ ಆಪ್ಷನ್ಗಳಾಗ್ತವೆ. ಇದು 60% ಸರ್ಕಾರ ಮೊನ್ನೆ ಕಾಂಟ್ರಾಕ್ಟರ್ಸ್ ಇದೆ. ಹಾಗಾಗಿ ಸಮಗ್ರ ಕರ್ನಾಟಕದ ಏನೊಂದು ಕರ್ನಾಟಕ ಮುಂದುವರೆದಂಥ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಂಥ ಫಾರ್ವರ್ಡ್ ಸ್ಟೇಟ್ ಅನ್ನುವಂಥದ್ದನ್ನು ಇವರು ಮನಬಂದಂಥ ನಿರ್ಣಯಗಳು, ಮನಬಂದಂತೆ ಆಡಳಿತದ ಕಾರಣದಿಂದ ಸಂಪೂರ್ಣವಾದಂಥ ಗೊಂದಲದ ಗೂಡಾಗಿದೆ. ಅದರಿಂದ ಸಾಕಷ್ಟು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸಾಲ, ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲದಂಥ ಸ್ಥಿತಿ, ಪರಸ್ಪರರಲ್ಲಿ ಮಂತ್ರಿಮಂಡಲದಲ್ಲಿ ವಿಶ್ವಾಸ ಇರಲಾರದಂಥ ಒಂದು ಸ್ಥಿತಿ, ಈ ಎಲ್ಲ ಕಾರಣದಿಂದಾಗಿ ಆರ್ಥಿಕ ಸ್ಥಿತಿ ಕೂಡ ಗಂಭೀರ ಆಗ್ತದೆ. ಗ್ಯಾರಂಟಿಗಳನ್ನು ಮಾಡಿದಂಥ ಮೊದಲನೇ ರಾಜ್ಯ. ನಾವೆಲ್ಲ ಹೇಳಿದ್ದನ್ನು ಮಾಡಿದ್ದೇವೆ. ಏನೋ ಒಂದು ನಂಬರ್ ಹೇಳ್ತಾರೆ, ಇಷ್ಟು ಕೊಟ್ಟಿದ್ವಿ, ಇಷ್ಟು ಮಾಡೀವಿ ಅಂತ. ಯಾಕ್ರಿ ಗೃಹ ಮಂತ್ರಿ ಗೃಹ ಜ್ಯೋತಿ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ, ನಾವು ತಿಂಗಳ ಕೊಡ್ತೀವಿ ಅಂತ ಹೇಳಿ ಅವ್ರ ತಿಂಗಳ ಭಾಷಣದೇ ಇರುತ್ತೆ. DK ಶಿವಕುಮಾರ್ ಅವ್ರದ್ದು, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವ್ರದ್ದು, ಸಿದ್ದರಾಮಯ್ಯ